ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನಲ್ ಬೆಂಗಳೂರು ಟು ಆಸ್ಟ್ರೇಲಿಯಾ. ಈಗ 2 ವಾರದ ಹಿಂದೆ ಒಂದಿನ ನಮ್ಮೂರಲ್ಲಿ ಎಷ್ಟು ಜೋರಾಗಿ ಮಳೆ ಬರ್ತಿತ್ತು ನೋಡಿ. ಗುಡುಗು, ಮಿಂಚು, ಗಾಳಿ ಎಲ್ಲ ಜೋರಾಗೇನೆ ಇತ್ತು. ಹೀಗೆ ಜೋರಾಗಿ ಮಳೆ ಬರ್ತಿರುವಾಗ ಮನೆಯೊಳಗೆ ಬೆಚ್ಚಗೆ ಕೂತ್ಕೊಂಡು ಕಿಟಕಿಯಿಂದ ಹೊರಗೆ ನೋಡಿ ಈ ಮಳೆನ ಎಂಜಾಯ್ ಮಾಡೋದು ಒಂಥರ ಚೆನ್ನಾಗಿರುತ್ತೆ ಅಲ್ವಾ? ಆ ದಿನ ವೆದರ್ ಹಾಗಿದ್ರೆ ಇವತ್ತು ಹೇಗಿದೆ ನೋಡಿ. ಸಚ್ ಅ ಬ್ರೈಟ್ ಬ್ಯೂಟಿಫುಲ್ ಆ್ಯಂಡ್ ಸನ್ನಿ ಡೇ. ಬೆಳಿಗ್ಗೆ ಎದ್ದು ಬಂದು ನೋಡಿದ ತಕ್ಷಣ ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ. ಕ್ಯಾಮ್ರಾ ತೊಗೊಂಡು ವಿಡಿಯೋ ಮಾಡಲೇಬೇಕು ಅನ್ನೋಷ್ಟು ಇನ್ಸ್ಪೈರ್ ಆದೆ ಇವತ್ತಿನ ಈ ವೆದರ್ ನೋಡಿ. ಸೊ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ನಮ್ಮ ಮನೆ ಬ್ಯಾಕ್ಯಾರ್ಡ್ ಆ್ಯಂಡ್ ಫ್ರಂಟ್ ಯಾರ್ಡ್ನ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಆಸ್ಟ್ರೇಲಿಯಾದಲ್ಲಿ ಅಥವಾ ಬೇರೆ ಫಾರಿನ್ ಕಂಟ್ರೀಸಲ್ಲಿ ಇರೋರಿಗೆ ಚೆನ್ನಾಗೇ ಗೊತ್ತು, ಬ್ಯಾಕ್ ಯಾರ್ಡ್ ಮೇಂಟೆನೆನ್ಸ್ ಎಲ್ಲ ನಮ್ಮದೇ ಕೆಲಸ ಅಂತ. ನಮ್ಮ ಮನೇಲಿ ನಾವು ಲಾನ್ ಮೂವ್ ಮಾಡೋಕ್ಕೆ ಒಬ್ರನ್ನ ಕರೆಸ್ತೀವಿ. ಬಟ್ ಬೇರೆ ಕ್ಲೀನಿಂಗ್ ಅದೆಲ್ಲ ನನ್ನ ಹಸ್ಬೆಂಡ್ ಆ್ಯಕ್ಚುಲಿ ಮಾಡೋದು. ನೀವಲ್ಲಿ ಹಿಂದೆ ನೋಡ್ತಿರೋ ಹಾಗೆ ಈಸ್ ಆಲ್ರೆಡಿ ಡೂಯಿಂಗ್ ಸಮಥಿಂಗ್ ಟುಡೇ. ಏನು ಮಾಡ್ತಿದ್ದಾನೆ ನೋಡೋಣ ಬನ್ನಿ. ಆಸ್ಟ್ರೇಲಿಯಾದಲ್ಲಿ ಈಗ ಸಮ್ಮರ್ ಆಲ್ಮೋಸ್ಟ್ ಮುಗಿತಾ ಬಂತು. ಲಾಸ್ಟ್ 3 ಮಂತ್ಸಲ್ಲಿ ನಮ್ಮ ಬ್ಯಾಕ್ಯಾರ್ಡ್ ಫೆನ್ಸ್ ಮೇಲೆ ಬೆಳೀತಿದ್ದಂಥ ಈ ಸ್ಟಾರ್ ಜಾಸ್ಮಿನ್ ಅನ್ನೋವಂಥ ಕ್ರೀಪರ್ ಸಿಕ್ಕಾಪಟ್ಟೆ ವೈಲ್ಡ್ ಆಗಿ ಹರಡ್ಕೊಂಡಿತ್ತು. ಸೊ ಈ ಟ್ರಿಮ್ಮರ್ ಇಟ್ಕೊಂಡು ನನ್ನ ಹಸ್ಬೆಂಡ್ ಅದನ್ನ ಸ್ವಲ್ಪ ಟ್ರಿಮ್ ಮಾಡ್ತಿದ್ದ. ಹೀಗೆ ಚಿಕ್ಕ ಪುಟ್ಟ ಗಾರ್ಡನಿಂಗ್ ಟೂಲ್ಸ್ನಲ್ಲೆಲ್ಲ ನಾವು ಇನ್ವೆಸ್ಟ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಬಿಕಾಸ್ ಈ ಥರ ಕೆಲಸಗಳನ್ನೆಲ್ಲ ನಾವೇ ಮಾಡ್ಕೊಳ್ಬೇಕು ಇಲ್ಲಿ. ಇದಕ್ಕೆ ಅಂತ ಗಾರ್ಡನರ್ ಏನಾದರೂ ಕರೆಸಿದ್ರೆ ಅವರು ಪರ್ ಅವರ್ ಸಿಕ್ಕಾಪಟ್ಟೆ ಚಾರ್ಜ್ ಮಾಡ್ತಾರೆ. ಸೊ ಹೀಗಿರೋಂಥ ಸಣ್ಣ ಪುಟ್ಟ ಮೇಂಟೆನೆನ್ಸ್ ಕೆಲಸಗಳನ್ನೆಲ್ಲ ನಾವೇ ಮಾಡ್ಕೋಬೇಕು. ನಮ್ಮ ಮನೇಲಿ ನಾವೇ ಅಂದರೆ ಆ್ಯಕ್ಚುಲಿ ನನ್ನ ಹಸ್ಬೆಂಡೇನೆ ಮಾಡೋದು. ಸೊ ಇಲ್ಲಿ ನೀವು ನೋಡ್ತಿರೋ ಹಾಗೆ ಈ ಗಾರ್ಡನ್ ಟ್ರಿಮ್ಮಿಂಗ್ಸ್ ಅಥವಾ ಕ್ಲಿಪ್ಪಿಂಗ್ಸ್ ಎಲ್ಲ ಇದೆ ಅಲ್ಲ, ಇದನ್ನು ಡಿಸ್ಪೋಸ್ ಮಾಡಬೇಕಲ್ಲ. ಕೆಲವು ಸಬರ್ಬ್ಸಲ್ಲಿ ಇದಕ್ಕೆ ಅಂತಲೇ ಒಂದು ಸೆಪ್ರೇಟ್ ಆಗಿ ಗ್ರೀನ್ ಬಿನ್ ಅಂತ ಪ್ರೊವೈಡ್ ಮಾಡಿರ್ತಾರೆ. ಆದರೆ ನಾವಿರೋವಂಥ ಏರಿಯಾದಲ್ಲಿ ಗ್ರೀನ್ ಬಿನ್ಸ್ ನಮಗೆ ಇಲ್ಲ. ಸೊ ನಾವು ರೆಗ್ಯುಲರ್ ರಬ್ಬಿಷ್ನೆಲ್ಲ ಯಾವ ಬಿನ್ನಿಗೆ ಹಾಕ್ತೀವೋ ಅದಕ್ಕೆ ತೊಗೊಂಡು ಹೋಗಿ ಇದನ್ನು ಎಂಟಿ ಮಾಡ್ಕೋಬೇಕಾಗುತ್ತೆ. ಸೊ ಈಗ ಮೈ ಹಸ್ಬೆಂಡ್ ಇಸ್ ಜಸ್ಟ್ ಕ್ಲಿಯರಿಂಗ್ ಅಪ್ ಆಲ್ ದ ಟ್ರಿಮ್ಮಿಂಗ್ಸ್ ಆ್ಯಂಡ್ ಅದನ್ನೆಲ್ಲ ಒಂದು ದೊಡ್ಡ ಬ್ಯಾಗಲ್ಲಿ ಹಾಕೊಂಡು ಈಸ್ ಜಸ್ಟ್ ಗೋಯಿಂಗ್ ಟು ಎಂಟಿ ಇಟ್ ಆಲ್ ಇನ್ ಟು ದ ರೆಡ್ ಬಿನ್. ದ್ಯಾಟ್ ವೇ ಪ್ರತಿ ವಾರ ಕಸ ಕಲೆಕ್ಟ್ ಮಾಡಕ್ ಬಂದಾಗ ಇದೂ ಕ್ಲಿಯರ್ ಆಗುತ್ತೆ. ಈಗ ನೀವಿಲ್ಲಿ ನೋಡ್ತಿರೋದು ನಮ್ಮ ಸೈಡ್ ಡೆಕ್ ಏರಿಯಾ ಆ್ಯಂಡ್ ಈ ಏರಿಯಾನ ಆರ್ಗನೈಸ್ಡ್ ಆಗಿ ಇಡಕ್ಕೆ ಅಂತ ನಾವು ಒಂದು ಔಟ್ಡೋರ್ ಸ್ಟೋರೇಜ್ ಬಾಕ್ಸ್ನ ಇಲ್ಲಿ ಇಟ್ಟಿದ್ದೀವಿ. ಸೊ ಎಲ್ಲ ಆಕ್ಸೆಸರೀಸ್ ಆ್ಯಂಡ್ ಟೂಲ್ಸ್ನ ಎಲ್ಲ ಇದ್ರೊಳಗೆ ಹಾಕಿ ಇಡ್ತೀವಿ ನೀಟಾಗಿ. ಆ್ಯಂಡ್ ಇಟ್ ಇಸ್ ವೆದರ್ ಪ್ರೂಫ್, ಸೊ ಇಟ್ಸ್ ಆಬ್ಸಲ್ಯೂಟ್ಲಿ ಓಕೆ ಟು ಲೀವ್ ಇಟ್ ಆನ್ ದ ಸೈಡ್. ನೆಕ್ಸ್ಟ್ ನಾನು ಹೇಳಿದೆ ಅಲ್ಲ, ಒಂದಷ್ಟು ಟೂಲ್ಸ್ನ ನಾವು ಇನ್ವೆಸ್ಟ್ ಮಾಡಿ ಇಟ್ಕೋಬೇಕಾಗುತ್ತೆ ಅಂತ. ಅದರಲ್ಲಿ ಇನ್ನೊಂದು ಟೂಲ್ ಈ ಬ್ಲೋವರ್. ಒಣಗಿರುವಂಥ ಎಲೆಗಳು, ಕಸ ಕಡ್ಡಿ ಏನೇ ಬಿದ್ದಿದ್ರೂ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಇದು ತುಂಬ ಹ್ಯಾಂಡಿ ಆಗಿರುತ್ತೆ ಆ್ಯಂಡ್ ಕೆಲಸನೂ ಈಸಿಯಾಗಿ ಬೇಗ ಆಗೋಗುತ್ತೆ. ನೀವು ನೋಡ್ತಿರೋ ಹಾಗೆ ಇದು ವ್ಯಾಕ್ಯೂಮ್ ಥರ ಅದನ್ನೆಲ್ಲ ಸಕ್ ಮಾಡಲ್ಲ. ಬಟ್ ನಾವು ಪೊರ್ಕೆಯಿಂದ ಗುಡಿಸಿ ಒಂದು ಕಡೆಗೆ ಹಾಕ್ತೀವಲ್ಲ ಅದೇ ಕೆಲಸನ ಈ ಬ್ಲೋವರ್ ಮಾಡುತ್ತೆ ಅಷ್ಟೇ. ಆ್ಯಂಡ್ ನನ್ನ ಹಸ್ಬೆಂಡ್ಗೆ ಈ ಥರ ಸರೌಂಡಿಂಗ್ಸ್ನ ನೀಟ್ ಆ್ಯಂಡ್ ಕ್ಲೀನಾಗಿ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿಟ್ಕೊಳ್ಳೋದು ಅಂದರೆ ತುಂಬ ಇಷ್ಟ. ಹಾಗೇ ಹಿ ಹ್ಯಾಸ್ ಫಿನಿಶ್ಡ್ ಕ್ಲೀನಿಂಗ್ ದ ಸೈಡ್ ಏರಿಯಾ ಆ್ಯಂಡ್ ಎಲ್ಲನೂ ಎಷ್ಟು ನೀಟಾಗಿ ಅರೇಂಜ್ ಮಾಡಿದ್ದಾನೆ ನೋಡಿ. ಇವತ್ತಿನ ಬ್ಯೂಟಿಫುಲ್ ವೆದರ್ ಜೊತೆಗೆ ನನ್ನ ಹಸ್ಬೆಂಡ್ನ ಈ ವೀಕ್ನ ಗಾರ್ಡನ್ ಮೇಂಟೆನೆನ್ಸ್ ರೂಟೀನ್ ಕೂಡ ಮುಗ್ದಿದೆ ಆ್ಯಂಡ್ ಎಲ್ಲ ಚಕಾಚಕ್ ಅಂತ ಎಷ್ಟು ಚೆನ್ನಾಗಿ ಕಾಣಿಸ್ತಿರ್ಬೇಕಾದ್ರೆ ನಾನು ಬ್ಯಾಕ್ ಯಾರ್ಡ್ ಟೂರ್ ಮಾಡಲೇಬೇಕಲ್ವಾ. ಸೊ ಬನ್ನಿ ನಿಮಗೆ ನಮ್ಮ ಬ್ಯಾಕ್ ಯಾರ್ಡ್ ತೋರಿಸ್ತೀನಿ. ಹೀಗೆ ಬ್ಯಾಕ್ ಡೋರ್ ಓಪನ್ ಮಾಡಿ ಬಂದ ತಕ್ಷಣ ನಮ್ಮ ಬ್ಯಾಕ್ ಯಾರ್ಡ್ ವ್ಯೂ ಈ ಥರ ಇದೆ. ಇದು ನಾನು ನನ್ನ ಹಸ್ಬೆಂಡ್ ಇಬ್ಬರು ಜೊತೆಗೆ ಶಾಪಿಂಗ್ ಹೋದಾಗ ತಗೊಂಡಂಥ ವಿಂಡ್ ಚೈಮ್. ಸೊ ಇಲ್ಲಿ ನಮ್ಮ ಚಿಕ್ಕದಾದಂಥ ಖೋಸಿ ಔಟ್ಡೋರ್ ಸೀಟಿಂಗ್ ಏರಿಯಾ ಇದೆ. ಇದು ಕವರ್ಡ್ ಏರಿಯಾ ಆ್ಯಂಡ್ ನಾವಿಲ್ಲಿ ಒಂದು ಸಿಂಪಲ್ ಔಟ್ಡೋರ್ ಸೀಟಿಂಗ್ ಅರೇಂಜ್ಮೆಂಟ್ನ ಮಾಡಿದ್ದೀವಿ.
ಆ್ಯಂಡ್ ಅಲ್ಲಿಂದ ಹಾಗೇ ಸ್ವಲ್ಪ ಮುಂದೆ ಬಂದು ಸೈಡಿಗೆ ತಿರುಗಿದ್ರೆ ಇಲ್ಲಿ ಒಂಚೂರು ಜಾಗ ಇದೆ. ಇದು ನಮ್ಮ ಮನೆಯ ಹಿಂದಿನ ಭಾಗ. ಆ್ಯಂಡ್ ಇಲ್ಲಿ ಸ್ವಲ್ಪ ನಮಗೆ ಸ್ಪೇಸ್ ಇದೆ. ಆ್ಯಂಡ್ ನಾವಿಲ್ಲಿ ಕೆಲವೊಂದು ಪ್ಲಾಂಟ್ಸ್ನ ಹಾಕಿದ್ದೀವಿ. ಟು ಬಿ ವೆರಿ ಆನೆಸ್ಟ್, ನಾವು ಅಷ್ಟು ಒಳ್ಳೆ ಗಾರ್ಡನರ್ಸ್ ಅಲ್ಲ. ಆ, ಏನೋ ಒಂದು ಕೆಲವು ಪ್ಲಾಂಟ್ಸ್ನ ಎಲ್ಲ ಬೆಳೆಸಿದ್ದೀವಿ ಅಷ್ಟೇ. ಏನೇನಿದೆ ಅಂತ ತೋರಿಸ್ತೀನಿ ಬನ್ನಿ. ಇದು ಒಂದು ದಾಳಿಂಬೆ ಗಿಡ. ಓಕೆ, ಇದ್ರದ್ದು ಸ್ಟೋರಿ ಏನಂದರೆ, ಎಷ್ಟು ವರ್ಷದಿಂದ ಇದು ನಮ್ಮ ಮನೇಲಿ ಇದೆ. ನೀರು ಹಾಕ್ತಾನೇ ಇರ್ತೀವಿ, ಬೆಳಿತಾನೇ ಇದೆ. ಇಷ್ಟು ತನಕ ದಾಳಿಂಬೆ ಅಂತೂ ಇದರಲ್ಲಿ ಬಂದಿಲ್ಲ. ಎನಿವೆ, ಪಕ್ಕದಲ್ಲೇ ಒಂದು ಕ್ರೀಪರ್ ಥರ ಒಂದು ಪ್ಲಾಂಟ್ ಇದೆ. ಇದು ನಿಜವಾಗ್ಲೂ ಏನಂತ ಗೊತ್ತಿಲ್ಲ. ನಾವು ಮನೆ ತೊಗೋಬೇಕಾದ್ರೇ ಇದು ಇತ್ತು. ಆ್ಯಂಡ್ ಅದನ್ನು ಹಾಗೆ ಮೇಂಟೈನ್ ಮಾಡ್ತಿದ್ದೀವಿ ಅಷ್ಟೇ. ಆ್ಯಂಡ್ ಇಲ್ಲಿ ನೀವು ನೋಡ್ತಿರೋದು ಆವಕಾಡೋ ಗಿಡ. ನಮ್ಮ ಮನೇಲಿ ಎಲ್ಲರಿಗೂ ಆವಕಾಡೋ ಅಂದರೆ ತುಂಬ ಇಷ್ಟ. ಆ್ಯಂಡ್ ಒಂದಿನ ಸಡನ್ ಆಗಿ ನನ್ನ ಹಸ್ಬೆಂಡ್ ಹೇಳ್ದ, ಹೇ, ನಾವೇ ಒಂದು ಆವಕಾಡೋ ಗಿಡ ಬೆಳೆಸಿದ್ರೆ ಹೆಂಗೆ ಅಂತ. ಇಂಟರ್ನೆಟ್ಟಲ್ಲಿ ಏನೇನೋ ಮೆಥಡ್ಸ್ ಎಲ್ಲ ನೋಡಿದ್ವಿ, ಅದನ್ನ ಹೆಂಗೆ ಪ್ರಾಪಗೇಟ್ ಮಾಡೋದು ಅಂತ. ಬಟ್ ಅದನ್ನೆಲ್ಲ ಸೈಡಿಗಿಟ್ಟು ಒಂದಿನ ಮನೆಗೆ ಆವಕಾಡೋ ತಂದಿದ್ದಾಗ ಅದ್ರ ಸೀಡ್ನ ತೊಗೊಂಡು ಬಂದು ಸುಮ್ಮನೆ ಇಲ್ಲಿ ಹಾಗೆ ಜನರಲ್ ಆಗೇನೆ ನೆಟ್ಟ. ಅದು ಎಷ್ಟು ಚೆನ್ನಾಗಿ ಫಸ್ಟ್ ಅಟೆಂಪ್ಟಲ್ಲೇ ಬೆಳೆಯೋಕ್ಕೆ ಸ್ಟಾರ್ಟ್ ಆಗಿದೆ ಗೊತ್ತಾ. ಸೊ ವಿ ವೆರಿ ಹ್ಯಾಪಿ. ಇದು ಆ್ಯಕ್ಚುಲಿ ಮರ ಆಗಿ ಫ್ರೂಟ್ ಎಲ್ಲ ಯಾವಾಗ ಕೊಡುತ್ತೋ ಗೊತ್ತಿಲ್ಲ. ಬಟ್ ಆ್ಯಸ್ ಆಫ್ ನಾವು ಇದನ್ನು ಚೆನ್ನಾಗೇ ನೋಡ್ಕೊಳ್ತಾ ಇದ್ದೀವಿ. ನಮ್ಮ ಕೈಯಾರ ನೆಟ್ಟಿದ್ದು ಏನೋ ಒಂದು ಚೆನ್ನಾಗಿ ಬೆಳೀತಿದೆ ಅಂದರೆ ಅದು ಎಷ್ಟು ಖುಷಿ ಅಲ್ಲ. ಈಗ ಇಲ್ಲಿ ಪಕ್ಕದಲ್ಲಿ ನೀವು ನೋಡ್ತಿರೋದು ಒಂದು ಇಂಡಿಯನ್ ವೆರೈಟಿ ಜಾಸ್ಮಿನ್ ಅನಿಸುತ್ತೆ. ಇದು ಆ್ಯಕ್ಚುಲಿ ನನ್ನ ಅಮ್ಮ ನಮ್ಮನ್ನು ವಿಸಿಟ್ ಮಾಡೋಕ್ಕೆ ಬಂದಾಗ ನೆಟ್ಟಿತ್ತು. ನನ್ನ ಅಮ್ಮನಿಗೆ ಆ್ಯಕ್ಚುಲಿ ಗಾರ್ಡನಿಂಗ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅವ್ರ ಮನೇಲಿ ಎಷ್ಟು ಗಿಡಗಳನ್ನು ಬೆಳೆಸಿದ್ದಾರೆ. ಆ್ಯಂಡ್ ಗಿಡಗಳ ಬಗ್ಗೆ ಅವ್ರಿಗೆ ತುಂಬ ನಾಲೆಜ್ ಕೂಡ ಇದೆ. ಸೊ ಅವರು ಇಲ್ಲಿ ನಮ್ಮ ಮನೆಗೆ ಬಂದಿದ್ದಾಗ ನೆಟ್ಟಿದ್ದಂಥ ಮಲ್ಲಿಗೆ ಗಿಡ ಇದು. ಎಷ್ಟು ಪ್ರಿಟಿಯಾಗಿದೆ ಅಲ್ಲ ನೋಡಿ ಈ ಮಲ್ಲಿಗೆ ಹೂವು. ಆ್ಯಂಡ್ ಇಲ್ಲೇ ಪಕ್ಕದಲ್ಲಿ ನೋಡ್ತಿರೋದು ನೀವು ವೀಳ್ಯದೆಲೆ. ಇದು ಕೂಡ ಅಮ್ಮ ಇದ್ದಾಗಲೇ ನೆಟ್ಟಿದ್ದು. ಬಟ್ ರೀಸೆಂಟಾಗಿ ನಾನು ಹೇಳ್ದೆ ಅಲ್ಲ, ನಮ್ಮ ಮನೆಗೆ ಒಬ್ಬರು ಗ್ರಾಸ್ ಮೂವ್ ಮಾಡೋರನ್ನ ಕರೆಸ್ತೀವಿ ಅಂತ. ಅವರಿಲ್ಲಿ ಏನೋ ಕೆಲಸ ಮಾಡ್ತಿರುವಾಗ ಅದು ಬೈ ಮಿಸ್ಟೇಕ್ ಕಟ್ಟಾಗಿ ಹೋಗ್ಬಿಟ್ಟಿದೆ. ನೋಡಿ ಎಷ್ಟು ಬೇಜಾರಾಯಿತು ಗೊತ್ತಾ ನಮಗೆ ನೋಡಿ. ಬಟ್ ಪುಣ್ಯಕ್ಕೆ ಸೈಡಲ್ಲಿ ಇನ್ನೊಂದು ಗಿಡ ಚೆನ್ನಾಗೇ ಬೆಳೀತಾ ಇದೆ. ಇದನ್ನು ನೋಡಿ ನಮಗೆ ಸಮಾಧಾನ ಆಯಿತು. ಹಬ್ಬ, ಅಟ್ಲೀಸ್ಟ್ ಒಂದಾದರೂ ಗಿಡ ಉಳ್ಕೊಂಡಿದೆ ಅಲ್ಲ, ಪೂರ್ತಿ ಹೊಟ್ಟೋಗ್ಲಿಲ್ವಲ್ಲ ಅಂತ. ವೀಳ್ಯದೆಲೆ ಗಿಡನ ನಮಗೆ ಬೆಳೆಸ್ಬೇಕಂತ ತುಂಬ ಆಸೆ ಇತ್ತು. ಇಟ್ ಇಸ್ ಸಚ್ ಅ ಗ್ರೇಟ್ ಮೆಡಿಸಿನಲ್ ಪ್ಲಾಂಟ್ ಟು ಹ್ಯಾವ್ ಇನ್ ದ ಬ್ಯಾಕ್ ಯಾರ್ಡ್ ಅಲ್ವಾ. ಕೆಮ್ಮಿಗೆ, ಶೀತ, ಇದಕ್ಕೆಲ್ಲದಕ್ಕೂ ಎಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಈ ಕಡೆ ನೀವು ನೋಡ್ತಿರೋ ಹಾಗೆ ನಮ್ಮ ಪ್ರೈಡ್ ಆಫ್ ಆ ಬ್ಯಾಕ್ ಯಾರ್ಡ್ ಅಂತಲೇ ಹೇಳ್ಬೋದು ನಮ್ಮ ಈ ಕರಿಬೇವಿನ ಗಿಡ. ನಮ್ಮ ಹಳೆ ಮನೇಲಿ ಕೂಡ ನಾವು ಕರಿಬೇವಿನ ಗಿಡನ ಬೆಳೆಸಿದ್ವಿ. ನಮ್ಮ ಫ್ರೆಂಡ್ಸ್ ಎಲ್ಲ ಮನೆಗೆ ಬರ್ತಿದ್ದಾಗ ಒಂದು ದೊಡ್ಡ ಬ್ಯಾಗಲ್ಲಿ ಕರಿಬೇವನ್ನ ತೊಗೊಂಡು ಹೋಗ್ತಿದ್ರು ನಮ್ಮ ಮನೆಯಿಂದ. ಇಲ್ಲಿ ಆಸ್ಟ್ರೇಲಿಯಾ ಅಥವಾ ಬೇರೆ ಫಾರಿನ್ ಕಂಟ್ರೀಸಲ್ಲೆಲ್ಲ ಇರೋರಿಗೆ ಗೊತ್ತು, ಕರಿಬೇವು ಅಷ್ಟು ಈಸಿಯಾಗಿ ಸಿಗಲ್ಲ. ಆ್ಯಂಡ್ ಇಂಡಿಯನ್ ಸ್ಟೋರಲ್ಲಿ ದುಡ್ಡು ಕೊಟ್ಟು ತೊಗೋಬೇಕಾಗತ್ತೆ. ಸೊ ನಮ್ಮ ಬ್ಯಾಕ್ ಯಾರ್ಡಲ್ಲೇ ಕರಿಬೇವು ಗಿಡ ಅಂದರೆ ಇಟ್ ಈಸ್ ಸೋ ಆಸಮ್. ಇದೇ ಗಿಡದಿಂದ ಅಡುಗೆಗೆ ನಾನು ದಿನಾಗಲೂ ಕರಿಬೇವು ಯೂಸ್ ಮಾಡ್ತೀನಿ. ಇದನ್ನು ನಾವು ಫಸ್ಟ್ ಪಾಟಲ್ಲಿ ಬೆಳೆಸಿದ್ವಿ. ಅದಾದಮೇಲೆ ಹೀಗೆ ಡೈರೆಕ್ಟ್ ಮಣ್ಣಿಗೆ ಹಾಕಿದ್ಮೇಲೆ ಇಟ್ ರಿಯಲಿ ಇಸ್ ಥ್ರೈವಿಂಗ್ ಆ್ಯಂಡ್ ಚೆನ್ನಾಗೇ ಬೆಳೀತಿದೆ. ಹಾಗೆ ಇಲ್ಲಿ ಈ ಕಡೆ ಸೈಡಲ್ಲಿ ಒಂದಷ್ಟು ಮರಗಳಿದೆ. ಇದನ್ನು ನಾವು ನೆಟ್ಟಿದ್ದಲ್ಲ, ನಾವು ಮನೆ ತಗೊಳ್ಬೇಕಾದ್ರೇ ಹೀಗೆ ಇತ್ತು ಇದು. ಆ್ಯಂಡ್ ಐ ಥಿಂಕ್ ಅವ್ರು ಪ್ಲ್ಯಾನ್ ಮಾಡಿನೇ ಈ ಮರಗಳನ್ನ ಇಲ್ಲಿ ಬೆಳೆಸಿದ್ದಾರೆ ಅನಿಸುತ್ತೆ. ಬಿಕಾಸ್ ಇದ್ರದ್ದು ಗ್ರೀನ್ ಫೋಲಿಯೇಜ್ ಅಥವಾ ಈ ಒಂದು ಗ್ರೀನ್ ಲೀವ್ಸ್ ಕವರೇಜ್ ಇದೆ ಅಲ್ಲ, ಅದು ನಮ್ಮ ಈ ಕಡೆ ಮೀಡಿಯಾ ರೂಮ್ ವಿಂಡೋಯಿಂದ ಹೊರಗೆ ನೋಡಿದಾಗ ಇಟ್ ಲುಕ್ಸ್ ಸೋ ಬ್ಯೂಟಿಫುಲ್. ಇಟ್ ಆಫರ್ಸ್ ಸಚ್ ಅ ಬ್ರೈಟ್ ಸ್ಪ್ಲ್ಯಾಶ್ ಆಫ್ ಗ್ರೀನರಿ. ನಾನಿಲ್ಲಿ ನಿಮಗೆ ಒಂದು ವಿಡಿಯೋ ಇನ್ಸರ್ಟ್ ಮಾಡ್ತೀನಿ ನೋಡಿ. ನಾವು ಒಳಗೆ ಕೂತು ಹೀಗೆ ಕಿಟಕಿಯಿಂದ ಹೊರಗೆ ನೋಡಿದಾಗ ಈ ಮರಗಳದ್ದು ಆ ಗ್ರೀನ್ ಲೀವ್ಸ್, ಇಟ್ ಲುಕ್ಸ್ ರಿಯಲಿ ನೈಸ್ ಆ್ಯಂಡ್ ಗ್ರೀನ್ ಆ್ಯಂಡ್ ಲಶ್. ಇದರಲ್ಲಿ ಒಂದು ಮರ, ಇದು ಆಸ್ಟ್ರೇಲಿಯನ್ ನೇಟಿವ್ ಪ್ಲಾಂಟ್. ಇದು ಮ್ಯಾಗ್ನೋಲಿಯಾ ಅಂತ. ನಮ್ಮ ಫ್ರಂಟ್ ಯಾರ್ಡಲ್ಲಿ ಕೂಡ ಇದೇ ಗಿಡ ಇದೆ. ಆಮೇಲೆ ನಾನು ನಿಮಗೆ ಫ್ರಂಟ್ ಯಾರ್ಡ್ ತೋರಿಸ್ಬೇಕಾದ್ರೆ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಆ್ಯಂಡ್ ಈ ಮರಗಳು ದೇ ಆರ್ ಕಾಲ್ಡ್ ಲಿಲಿ ಪಿಲ್ಲಿ ಅಂತ. ಇದು ಕೂಡ ಆಸ್ಟ್ರೇಲಿಯನ್ ನೇಟಿವ್ ವೆರೈಟಿ. ಇದರಲ್ಲಿ ಸಮ್ಮರ್ ಟೈಮಲ್ಲಿ ಚಿಕ್ಕ ಚಿಕ್ಕ ರೆಡ್ ಕಲರ್ ಬೆರೀಸ್ ಥರ ಬರುತ್ತೆ. ಅದು ಮಕ್ಕಳಿಗೆ ಹಾಗೆ ಪಿಕ್ ಮಾಡಿ ತಿನ್ನೋಕ್ಕೆ ಇಷ್ಟ. ಆ್ಯಂಡ್ ಇದಕ್ಕೆ ಬರ್ಡ್ಸ್ ಕೂಡ ಇದು ತುಂಬ ಇಷ್ಟ ಆಗುತ್ತೆ. ಸೊ ಸಂಜೆ ಟೈಮಲ್ಲಿ ತುಂಬ ಬರ್ಡ್ಸ್ ಎಲ್ಲ ಬರುತ್ತೆ ಈ ಲಿಲ್ಲಿ ಪಿಲ್ಲಿ ತಿನ್ನೋಕ್ಕೆ. ಆ್ಯಂಡ್ ಈ ಕಡೆ ಸೈಡಲ್ಲಿ ಏನು ಹೆಚ್ಚೇನಿಲ್ಲ, ಒಂದಷ್ಟು ಪಾಟ್ಸ್ಗಳಲ್ಲಿ ಗಿಡಗಳಿವೆ. ಸಕ್ಯುಲೆಂಟ್ಸ್ ವೆರೈಟಿ ಇದೆ. ಆ್ಯಂಡ್ ಈ ಕಡೆ ಒಂದು ಫರ್ನ್ ಗಿಡ ಕೂಡ ಇದೆ. ಅದ್ರ ಪಕ್ಕದಲ್ಲಿ ನೋಡಿ ಎಷ್ಟು ಹರಡ್ಕೊಂಡು ಬೆಳೆದಿದೆ ಅಂತ ಈ ದೊಡ್ಡ ಪತ್ರೆ ಗಿಡ.
ದಿಸ್ ಇಸ್ ಆಲ್ಸೋ ಎನದರ್ ಗ್ರೇಟ್ ಮೆಡಿಸಿನಲ್ ಪ್ಲಾಂಟ್ ಟು ಹ್ಯಾವ್. ಎಸ್ಪೆಷಲಿ ನಾವು ಕೋವಿಡ್ ಟೈಮಲ್ಲಿ ಈ ದೊಡ್ಡಪತ್ರೆನ ಎಷ್ಟು ಯೂಸ್ ಮಾಡಿದ್ದೀವಿ ಅಂದರೆ, ದಿನಾಗಲೂ ದೊಡ್ಡಪತ್ರೆ, ವೀಳ್ಯದೆಲೆ, ತುಳಸಿ ಈ 3 ಎಲೆಗಳನ್ನು ನೀರಲ್ಲಿ ಬಾಯ್ಲ್ ಮಾಡಿ ಅದೇ ನೀರನ್ನ ಕುಡಿತಿದ್ವಿ. ಓಕೆ, ಸೊ ಇದಿಷ್ಟು ನಮ್ಮ ಮನೆ ಹಿಂದೆ ಇರುವಂಥ ಒಂದು ಪುಟ್ಟ ಏರಿಯಾದಲ್ಲಿ ಇದ್ದಿದ್ದಂಥ ಪ್ಲಾಂಟ್ಸ್ ಆಯಿತಾ. ಇನ್ನು ಈ ಕಡೆ ನಮ್ಮ ಬ್ಯಾಕ್ ಫೆನ್ಸ್ ಮೇಲೆ ನಾನು ಆಗಲೇ ಹೇಳಿದ ಹಾಗೆ ಸ್ಟಾರ್ ಜಾಸ್ಮಿನ್ ಅನ್ನುವಂಥ ಒಂದು ಕ್ರೀಪರ್ ಇದೆ. ಇದು ಸ್ಪ್ರಿಂಗ್ ಟೈಮಲ್ಲಿ ಫುಲ್ ಬ್ಲೂಮಲ್ಲಿ ಇರಬೇಕಾದ್ರೆ ಇಟ್ ಲುಕ್ಸ್ ಸೋ ಬ್ಯೂಟಿಫುಲ್ ಗೊತ್ತಾ. ವೈಟ್ ಜಾಸ್ಮಿನ್ ಫ್ಲವರ್ಸ್ ಆ್ಯಂಡ್ ಅದ್ರ ಫ್ರೇಗ್ರೆನ್ಸ್ ಅಂತೂ ಆಹಾ ಸಖತ್ತಾಗಿರುತ್ತೆ. ಆ್ಯಂಡ್ ಪಕ್ಕದಲ್ಲೇ ನಾವು ಇಲ್ಲಿ ಪುದೀನ ಬೆಳೆಸಿದ್ದೀವಿ. ಇದು 1 ತಿಂಗಳ ಹಿಂದೆ ಆ್ಯಕ್ಚುಲಿ ಫುಲ್ ಒಣಗೋಗಿತ್ತು, ಬಟ್ ಈಗ ಮತ್ತೆ ಸ್ವಲ್ಪ ಚಿಗುರಿಕೊಂಡಿದೆ. ಆ್ಯಂಡ್ ಈ ಪುದೀನ ಗಿಡದ ಪಕ್ಕದಲ್ಲೇ ಒಂದು ತುಳಸಿ ಗಿಡ ಇದೆ. ತುಳಸಿ ಗಿಡದಲ್ಲಿ ವೆರೈಟೀಸ್ ಸಿಗುತ್ತೆ ಅಂತ ನಾನು ಕೇಳಿದ್ದೀನಿ, ಬಟ್ ಇದು ಇಲ್ಲಿ ನಾವು ಒಂದು ಇಂಡಿಯನ್ ಪ್ಲಾಂಟ್ಸ್ ಇರುವಂಥ ನರ್ಸರಿಯಿಂದ ತೊಗೊಂಡಿರುವಂಥ ಒಂದು ತುಳಸಿ ಗಿಡ. ಆ್ಯಂಡ್ ಅದ್ರ ಪಕ್ಕದಲ್ಲೇ ಇನ್ನೊಂದು ಕರಿಬೇವಿನ ಗಿಡ. ಇದು ಚಿಕ್ಕದು, ಇದು ಪಾಟಲ್ಲಿದೆ. ಇದು ನಮಗೆ ಆ್ಯಕ್ಚುಲಿ ನಮ್ಮ ಫ್ರೆಂಡ್ ಒಬ್ಬರು ಕೊಟ್ಟಿದ್ದು. ಇದನ್ನ ಇವಾಗ ಸದ್ಯಕ್ಕೆ ಹೀಗೆ ಇಟ್ಟಿದ್ದೀವಿ. ಆ್ಯಂಡ್ ಇಲ್ಲಿದೆ ಇನ್ನೊಂದು ಸಕ್ಯುಲೆಂಟ್ ವೆರೈಟಿ. ಈ ಸಕ್ಯುಲೆಂಟ್ ವೆರೈಟಿ ನನಗೆ ತುಂಬ ಇಷ್ಟ, ಬಿಕಾಸ್ ಇಟ್ಸ್ ಸೋ ಪ್ರಿಟಿ ಟು ಲುಕ್ ಆಟ್ ಅಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ. ಆ್ಯಂಡ್ ಇದು ನಾನು ಆಗಲೇ ಹೇಳ್ದೆ ಅಲ್ಲ, ವೀಳ್ಯದೆಲೆ ಗಿಡ ಕಟ್ಟಾಗೋಗಿತ್ತು ಅಂತ. ನಾನು ಆ ಕಟ್ಟಿಂಗ್ನ ತೊಗೊಂಡು ಹೀಗೆ ಒಂದು ಗ್ಲಾಸ್ ಜಾರಲ್ಲಿ ನೀರು ಹಾಕಿ ಇಟ್ಟಿದ್ದೀನಿ. ನೋಡೋಣ ಮುಂದೆ ರೂಟ್ಸ್ ಬಂದರೆ ಮತ್ತೆ ನೆಡ್ಬೋದು ಅಂತ. ಓಕೆ, ಸೊ ನೋಡಿದ್ರಲ್ಲ ನಮ್ಮ ಮನೆಯ ಹಿಂದೆ ಇರುವಂಥ ಒಂದು ಪುಟ್ಟ ಜಾಗ ಹೇಗಿತ್ತು ಅಂತ. ಈಗ ನಾನು ಮತ್ತೆ ನಮ್ಮ ಸೀಟಿಂಗ್ ಏರಿಯಾ ಕಡೆ ಬಂದಿದ್ದೀನಿ. ಆ್ಯಂಡ್ ಆನ್ ದಿ ಅದರ್ ಸೈಡ್ ಆಫ್ ದಿಸ್ ಗ್ಲಾಸ್ ಡೋರ್ ಈಸ್ ಅವರ್ ಪೂಲ್. ನಮ್ಮ ಮನೆಯ ಸೈಡಲ್ಲಿ ಒಂದು ಚಿಕ್ಕ ಪೂಲ್ ಇದೆ. ಇಟ್ಸ್ ನಾಟ್ ಅ ಲಾರ್ಜ್ ಪೂಲ್, ಬಟ್ ಇಟ್ಸ್ ಅ ಡೀಸೆಂಟ್ ಸೈಜ್. ಆ್ಯಂಡ್ ಮಕ್ಕಳಿಗೆ ಸಮ್ಮರಲ್ಲಿ ಈ ಪೂಲಲ್ಲಿ ಆಡೋದಂದರೆ ಸಿಕ್ಕಾಬಟ್ಟೆ ಇಷ್ಟ. ಈಗ ಆಸ್ಟ್ರೇಲಿಯಾದಲ್ಲಿ ಈ ಪೂಲ್ ಇರುವಂಥ ಮನೆಗಳಲ್ಲಿ ಸರ್ಟನ್ ಲೀಗಲ್ ರೂಲ್ಸ್ನ ಫಾಲೋ ಮಾಡಲೇಬೇಕು. ಒನ್ ಆಫ್ ದ ಮೇನ್ ಒನ್ಸ್ ಏನಂದರೆ, ಹೀಗೆ ಮನೆಯಿಂದ ಪೂಲ್ಗೆ ಡೈರೆಕ್ಟ್ ಓಪನ್ ಆಕ್ಸೆಸ್ ಇರಲೇಬಾರ್ದು. ಎನಿ ಕೈಂಡ್ ಆಫ್ ಅ ಗೇಟ್ ಅಥವಾ ಫೆನ್ಸ್ ಅಂತೂ 100% ಹಾಕ್ಸ್ಲೇಬೇಕು. ಸೊ ನಮ್ಮ ಮನೇಲಿ ಈ ಥರ ಗ್ಲಾಸ್ ಡೋರ್ಸ್ ಆ್ಯಂಡ್ ಫೆನ್ಸ್ ಇದೆ. ಆ್ಯಂಡ್ ಈ ಥರ CPR ಸೈನೇಜ್ ಕೂಡ ಡಿಸ್ಪ್ಲೇ ಮಾಡಿರಬೇಕು. ಇದೆಲ್ಲ ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ಸೇಫ್ಟಿ ಅಷ್ಟೇ. ಮನೆಯಲ್ಲಿ ಚಿಕ್ಕ ಮಕ್ಕಳು ಎಲ್ಲ ಇದ್ದರೆ ಪೂಲ್ ಆಕ್ಸೆಸ್ ಈಸಿ ಆಗಿದ್ದರೆ ಇಟ್ಸ್ ವೆರಿ ಡೇಂಜರಸ್ ಅಲ್ವಾ. ಹಾಗಾಗಿ ಈ ರೂಲ್ಸ್ನ ಫಾಲೋ ಮಾಡಲೇಬೇಕು. ಆ್ಯಂಡ್ ಇಲ್ಲಿ ಕಾಣಿಸ್ತಿರೋ ಈ ಶೆಡ್ಡಲ್ಲಿ ನಮ್ಮ ಪೂಲ್ ಮೋಟರ್ ಆ್ಯಂಡ್ ಅದಕ್ಕೆ ಸಂಬಂಧಪಟ್ಟಿದ್ದ ಥಿಂಗ್ಸ್ ಎಲ್ಲ ಇದೆ. ಈ ಸ್ವಿಮ್ಮಿಂಗ್ ಪೂಲ್ ನೋಡೋಕ್ಕೇನೋ ಚಂದ, ಅದರಲ್ಲಿ ಆಟ ಆಡೋಕ್ಕೆ ಇನ್ನೂ ಚಂದ, ಬಟ್ ಅದರದ್ದೇ ಮೇಂಟೆನೆನ್ಸ್ ಕೆಲಸ ಕೂಡ ಇರುತ್ತೆ ಆಯಿತಾ. ಸೊ ನಮ್ಮ ಮನೇಲಿ ಈ ಪೂಲ್ ಮೇಂಟೆನೆನ್ಸ್ ಕೆಲಸ ಕೂಡ ನನ್ನ ಹಸ್ಬೆಂಡೇ ಮಾಡೋದು. ಈ ಪೂಲ್ ವಾಟರ್ನ ಆವಾಗ ಟೆಸ್ಟ್ ಮಾಡಬೇಕಾಗತ್ತೆ. ಅದರಲ್ಲಿರುವಂಥ ಕ್ಲೋರಿನ್ ಲೆವೆಲ್ಸ್, ಸಾಲ್ಟ್ ಲೆವೆಲ್ಸ್, ವಾಟರ್ ಲೆವೆಲ್ ಇದನ್ನೆಲ್ಲ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕಾಗತ್ತೆ. ಪ್ಲಸ್ ಆ ಪೂಲ್ ಫ್ಲೋರ್ ಕೂಡ ಕ್ಲೀನಾಗಿ ಇಟ್ಕೋಬೇಕಲ್ಲ, ಅದಕ್ಕೆ ನಾವು ಈ ಪೂಲ್ ವ್ಯಾಕ್ಯೂಮ್ ಕ್ಲೀನರ್ನ ಅಟ್ಯಾಚ್ ಮಾಡಿರ್ತೀವಿ. ಅದು ಈ ಪೂಲ್ ಉದ್ದಕ್ಕೂ ಸುತ್ತಾಡ್ಕೊಂಡು ಇಡೀ ದಿನ ಕೆಳಗಿರುವಂಥ ಕಸ, ಡರ್ಟ್ ಅದನ್ನೆಲ್ಲ ಚೆನ್ನಾಗಿ ವ್ಯಾಕ್ಯೂಮ್ ಮಾಡಿ ನೀಟಾಗಿಟ್ಟಿರುತ್ತೆ. ಇದಲ್ಲದೆ ಪೂಲ್ ಮೇಲೆ ಅಂದರೆ ಆ ನೀರಿನ ಸರ್ಫೇಸ್ ಮೇಲೆ ಏನಾದರೂ ಎಲೆಗಳು ಅಥವಾ ಬೇರೆ ಏನಾದರೂ ಇನ್ಸೆಕ್ಟ್ಸ್, ಕಸ ಇಂಥದ್ದೆಲ್ಲ ಬಿದ್ದಿದ್ರೆ ಒಂದು ದೊಡ್ಡ ಪೂಲ್ ನೆಟ್ ಇಟ್ಕೊಂಡು ನನ್ನ ಹಸ್ಬೆಂಡ್ ಅದನ್ನೆಲ್ಲ ಅವಾಗ ಕ್ಲೀನ್ ಮಾಡ್ತಾ ಇರ್ತಾನೆ. ಸೊ ಸ್ವಿಮ್ಮಿಂಗ್ ಪೂಲ್ ಇರುವಂಥ ಮನೆ ತಗೊಳ್ಳೋದೇನು ದೊಡ್ಡ ವಿಷಯ ಅಲ್ಲ, ಅದನ್ನ ಮೇಂಟೈನ್ ಮಾಡುವಂಥ ಕೆಲಸ ಇದೆ ನೋಡಿ, ದ್ಯಾಟ್ ಈಸ್ ಕ್ವೈಟ್ ಅ ಬಿಟ್ ಆಫ್ ಅ ಟಾಸ್ಕ್. ಆ್ಯಂಡ್ ಆ ಕೆಲಸನ ನನ್ನ ಹಸ್ಬೆಂಡ್ ಸೂಪರ್ ಆಗಿ ಮಾಡ್ತಾನೆ. ಆ್ಯಂಡ್ ಐ ಆಮ್ ಸೋ ಅಪ್ರಿಷಿಯೇಟಿವ್ ಆಫ್ ದ್ಯಾಟ್. ಆ್ಯಂಡ್ ನಾವೆಲ್ಲರೂ ಫ್ಯಾಮಿಲಿಯಾಗಿ ಈ ಪೂಲಲ್ಲಿ ಜೊತೆಯಾಗಿ ಖುಷಿಯಾಗಿ ಆಡಬೇಕಾದ್ರೆ ಒಂದು ಹ್ಯಾಪಿನೆಸ್ ಸಿಗುತ್ತಲ್ಲ, ದ್ಯಾಟ್ ಈಸ್ ಆಬ್ಸಲ್ಯೂಟ್ಲಿ ಪ್ರೈಸ್ಲೆಸ್. ನೀವಿಲ್ಲಿ ನೋಡ್ತಿರೋ ಹಾಗೆ ಪೂಲ್ ಸೈಡಲ್ಲಿ ಇರುವಂಥ ನಮ್ಮ ಮನೆ ಸೈಡ್ ಫೆನ್ಸ್ ಜಾಗದ ಹತ್ರ ಇಲ್ಲಿ ಈ ಥರ ಪಾಮ್ ಟ್ರೀಸ್ನ ಹಾಕಿದ್ದಾರೆ. ಇದು ಕೂಡ ನಾವು ಮನೆ ತಗೋಬೇಕಾದ್ರೇ ಇತ್ತು. And I don't think this is a great idea because e variety of palm is not best suited for this place. Adra tree trunks idella ad sikkabatte dappa and strong agide, so it is actually pushing the decking. And idanna ನಾವು ಹೇಗಾದರೂ ಮಾಡಿ relocate ಮಾಡಬೇಕು ಅಂತ ಅನ್ಕೊಳ್ತಿದ್ದೀವಿ, but let's see, that's a project for another day. ಸೊ ಹೀಗಿದೆ ನಮ್ಮ ಬ್ಯಾಕ್ ಯಾರ್ಡ್ ಆ್ಯಂಡ್ ಔಟ್ಡೋರ್ ಸೀಟಿಂಗ್ ಏರಿಯಾ. ಸಂಜೆ ಹೊತ್ತು ತಂಪ ಗಾಳಿ ಬೀಸ್ತಿರುವಾಗ ಇಲ್ಲಿ ಬಂದು ಕೂತ್ಕೊಳ್ಳೋಕ್ಕೆ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಹಕ್ಕಿಗಳ ಚಿಲಿಪಿಲಿ ಕೇಳುತ್ತೆ. ಈವನ್ ಬೆಳಿಗ್ಗೆ ಬಂದರೂ ಕೂಡ ಎಷ್ಟೊಂದು ಬರ್ಡ್ಸ್ ಇರುತ್ತೆ. ಆ್ಯಂಡ್ ಇಟ್ ಫೀಲ್ಸ್ ರಿಯಲಿ ನೈಸ್ ಟು ಸಿಟ್ ಡೌನ್ ಹಿಯರ್ ಆ್ಯಂಡ್ ರಿಲ್ಯಾಕ್ಸ್. ಈಗ ನಾನು ನಿಮಗೆ ನಮ್ಮ ಮನೆಯ ಫ್ರಂಟ್ ಯಾರ್ಡ್ನ ತೋರಿಸ್ತೀನಿ, ಬನ್ನಿ ಹೋಗೋಣ.
ನನ್ನ ಅಜ್ಜನ ಮನೆ, ನನ್ನ ಅಪ್ಪ ಅಮ್ಮನ ಮನೆ, ಮನೆ ಎದುರುಗಡೆನೇ ತುಳಸಿ ಕಟ್ಟೆಯನ್ನ ನೋಡಿ ಬೆಳೆದು ಬಂದಂಥ ಹುಡುಗಿ ನಾನು. ಸೊ ಆಫ್‌ಕೋರ್ಸ್ ನಮ್ಮ ಫ್ರಂಟ್ ಎಂಟ್ರೆನ್ಸ್ ಅಲ್ಲೇನೆ ನಾವು ತುಳಸಿ ಗಿಡ ಇಟ್ಟಿದ್ದೀವಿ. ಇಲ್ಲಿ ಟ್ರೆಡಿಷನಲ್ ತುಳಸಿ ಕಟ್ಟೆ ಸಿಗೋದು ಕಷ್ಟ. ಹಾಗಾಗಿ ಒಂದು ಮಣ್ಣಿನ ಪಾಟನ್ನ ನಾನೇ ಹೀಗೆ ಪೇಂಟ್ ಮಾಡಿದ್ದೀನಿ. ಆ್ಯಂಡ್ ಅಲ್ಲಿ ಕಾಣಿಸ್ತಿರುವಂಥ ನಂದಿ ಆ್ಯಂಡ್ ಆ ದೀಪಗಳು ಬಳಪದ ಕಲ್ಲಲ್ಲಿ ಮಾಡಿರೋದು. ನಾವು ಬೇಲೂರು ಹಳೇಬೀಡಿಗೆ ಹೋಗಿದ್ದಾಗ ಅಲ್ಲಿ ಯಾವುದೋ ಒಂದು ಪುಟ್ಟ ಅಂಗಡಿಯಲ್ಲಿ ತಗೊಂಡಿದ್ದು. ಪಕ್ಕದಲ್ಲೇನೆ ಒಂದು ಲ್ಯಾಂಟರ್ನ್ ಥರ ಇದೆ ನೋಡಿ, ಅಲ್ಲಿ ದೀಪ ಹಚ್ಚಿಡ್ಬೋದು ಸಾಯಂಕಾಲದ ಹೊತ್ತು. ಆ್ಯಂಡ್ ಅದನ್ನು ಒಂದಿನ ಪೇಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ಯಾವಾಗ ಟೈಮ್ ಬರುತ್ತೆ ಅಂತ. ಆ್ಯಂಡ್ ಈ ಸೈಡಲ್ಲಿ ಒಂದು ಚಿಕ್ಕ ಆರ್ನಮೆಂಟಲ್ ಗಿಡ ಇದೆ. ಸೊ ನಮ್ಮ ಫ್ರಂಟ್ ಎಂಟ್ರೆನ್ಸ್ ಈ ಥರ ಇದೆ. ಆಕ್ಸೆಂಟ್ ಫೀಚರ್ ವಾಲ್ ಥರ ಈ ಸ್ಯಾಂಡ್ ಸ್ಟೋನ್ ಪಿಲ್ಲರ್ಸ್ ಆ್ಯಂಡ್ ಒಂದು ಫೀಚರ್ ವಾಲ್ ಕೂಡ ಇದೆ. ಈಗ ನಮ್ಮ ಮನೆ ಎದುರುಗಡೆ ಇರುವಂಥ ಈ ಸ್ಟೆಪ್ಪಿಂಗ್ ಸ್ಟೋನ್ಸ್ ಮೇಲೆ ಹೆಜ್ಜೆ ಹಾಕ್ಕೊಂಡು ಈ ಕಡೆ ಬಂದರೆ ನಮ್ಮ ಫ್ರಂಟ್ ಲಾನ್ ಸಿಗುತ್ತೆ. ಯೂಶಲಿ ನಮ್ಮ ಫ್ರಂಟ್ ಲಾನ್ ಈ ಥರ ಇರಲ್ಲ. ಅನ್ಫಾರ್ಚುನೇಟ್ಲಿ ಈಗ ಒಂದು 2-3 ತಿಂಗಳಿಂದ ಹೀಗೆ ಡ್ರೈ ಆಗಿ ಬರ್ನ್ ಔಟ್ ಆಗಿಬಿಟ್ಟಿದೆ. ಮೇ ಬಿ ಸಮ್ಮರ್ ಸನ್ ತುಂಬ ಹಾರ್ಶ್ ಆಗಿರೋದ್ರಿಂದ ಹಿಂಗಾಗಿರ್ಬೋದು. ಅದರ್ವೈಸ್ ಯೂಶಲಿ ಇದು ಯಾವಾಗಲೂ ಲಶ್ ಗ್ರೀನ್ ಆ್ಯಂಡ್ ಸಾಫ್ಟ್ ಆಗೇನೇ ಇರುತ್ತೆ. ಹಾಂ, ಇನ್ನೊಂದೇನು ಗೊತ್ತಾ, ಆಸ್ಟ್ರೇಲಿಯಾದಲ್ಲಿ ಹೆಚ್ಚಿನ ಮನೆಗಳಲ್ಲಿ ಕಾಂಪೌಂಡ್ ವಾಲ್, ಫೆನ್ಸ್, ಫ್ರಂಟ್ ಗೇಟ್ ಈ ಥರದ್ದು ಏನೂ ಇರಲ್ಲ. ಸಾಮಾನ್ಯವಾಗಿ ಗಿಡಗಳಲ್ಲೇ ನಮ್ಮ ಮನೆಯ ಬೌಂಡ್ರೀಸ್ನ ನಾವು ಹೀಗೆ ಮಾರ್ಕ್ ಮಾಡ್ಕೊಳ್ತೀವಿ. ಆ್ಯಂಡ್ ನಮ್ಮ ಮನೇಲಿ ಈ ಆಸ್ಟ್ರೇಲಿಯನ್ ನೇಟಿವ್ ಬಾಟಲ್ ಬ್ರಷ್ ಗಿಡಗಳಿದೆ ನೋಡಿ, ಇದಕ್ಕೆ ಇಲ್ಲಿ ಹೆಡ್ಜಸ್ ಅಥವಾ ಹೆಡ್ಜಿಂಗ್ ಅಂತ ಕರೀತಾರೆ. ಇದು ನಮ್ಮ ಮನೆಯಲ್ಲಿ ಪಿಂಕ್ ಬಾಟಲ್ ಬ್ರಷ್ ಇದೆ. ಬಾಟಲ್ ಬ್ರಷ್ ಅಂತ ಯಾಕೆ ಇದಕ್ಕೆ ಹೆಸರು ಬಂದಿರ್ಬೋದು ಅಂತ ಹೇಳಿ ನೋಡೋಣ. ಆಫ್ಕೋರ್ಸ್ ಇಟ್ಸ್ ಸೊ ಆಬ್ವಿಯಸ್ ಅಲ್ಲ. ಇದ್ರ ಹೂಗಳನ್ನ ನೋಡಿದಾಗ ನಾವು ಬಾಟಲ್ ಕ್ಲೀನ್ ಮಾಡೋಕ್ಕೆ ಬ್ರಷ್ ಯೂಸ್ ಮಾಡ್ತೀವಲ್ಲ, ಹಾಗೆ ಇದೆ ಅಲ್ಲ. ಸೊ ನಮ್ಮ ಫ್ರಂಟ್ ಪೆರಿಮೀಟರ್ ಆಫ್ ದ ಹೌಸ್ ಸುತ್ತಲೂ ಈ ಥರ ಗಿಡಗಳೇನೇ ಇರುತ್ತೆ. ಫೆನ್ಸ್ ಅಥವಾ ಕಾಂಪೌಂಡ್ ವಾಲ್ ಏನೂ ಇರಲ್ಲ, ನಾನು ಆಗಲೇ ಹೇಳ್ದಂಗೆ. ಆ್ಯಂಡ್ ಈ ಕಡೆ ಈ ಜಾಗದಲ್ಲಿ ನಾನು ಏನಾದರೂ ಒಂದು ನೆಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸಂಪಿಗೆ ಮರ ಹಾಕಬೇಕಂತ ನನಗೆ ತುಂಬ ಆಸೆ ಇದೆ. ಬಟ್ ನೋಡೋಣ ಇಫ್ ಇಟ್ ಇಸ್ ಸೂಟಬಲ್ ಆರ್ ನಾಟ್ ಈ ಜಾಗಕ್ಕೆ ಅಂತೆಲ್ಲ ಸ್ವಲ್ಪ ವಿಚಾರ ಮಾಡಬೇಕು. ಆ್ಯಂಡ್ ಈ ಕಡೆ ಈ ಕಿಟಕಿಗಳ ಕೆಳಗಡೆ ನೀವು ನೋಡ್ತಿರೋದು ವೈಲ್ಡ್ ಆಗಿ ಬೆಳ್ಕೊಂಡಿದೆ ಅಲ್ಲ, ಇದು ಆ್ಯಕ್ಚುಲಿ ರೋಸ್ ಪ್ಲಾಂಟ್ಸ್ ಆಯಿತಾ. ಈಗ ಅಗೇನ್ ಪೀಕ್ ಸಮ್ಮರ್ ಆಗಿರೋದ್ರಿಂದ ಫ್ಲವರ್ಸ್ ಬಂದಿಲ್ಲ. ಬಟ್ ಇಲ್ಲದಿದ್ರೆ ಇದರಲ್ಲಿ ಬ್ಯೂಟಿಫುಲ್ ಆಗಿರುವಂಥ ವೈಟ್ ರೋಸಸ್ ಬ್ಲೂಮ್ ಆಗುತ್ತೆ, ಚೆನ್ನಾಗಿರುತ್ತೆ ಅದು ಕೂಡ. ಸೊ ಹೀಗಿದೆ ನಮ್ಮ ಮನೆಯ ಫ್ರಂಟ್ ಏರಿಯಾ. ಓಕೆ, ಸೊ ಈಗ ಮನೆ ಎದುರುಗಡೆನೆ, ಬಟ್ ಈ ಕಡೆ ಸೈಡಿಗೆ ಬಂದಿದ್ದೀನಿ. ಆ್ಯಂಡ್ ಇಲ್ಲಿ ಕೂಡ ಒಂದಷ್ಟು ಪ್ಲಾಂಟ್ಸ್ ಇದೆ ಆ್ಯಂಡ್ ಒಂದು ಸ್ಮಾಲ್ ಸ್ಟ್ರಿಪ್ ಆಫ್ ಗ್ರಾಸ್ ಅಥವಾ ಲಾನ್ ಕೂಡ ಇದೆ. ಇಲ್ಲಿ ನೀವೀಗ ನೋಡ್ತಿರೋದು ಮ್ಯಾಗ್ನೋಲಿಯಾ ಗಿಡ, ಅಥವಾ ಇದು ಒಂದು ಪುಟ್ಟ ಮರ ಅಂತಲೇ ಹೇಳ್ಬೋದು. ಇದು ಕೂಡ ಈ ಮನೆಯಲ್ಲಿ ನಾವು ಮನೆ ಪರ್ಚೇಸ್ ಮಾಡಿದಾಗಲೇ ಇದು ಇತ್ತು. ಆ್ಯಂಡ್ ಇದು ತುಂಬ ತಿಂಗಳ ತನಕ ಹಾಗೆ ಇತ್ತು ಆಯಿತಾ. ವಿ ಡಿಂಟ್ ಇವನ್ ನೋ ಇದು ಏನು ಹೆಂಗೆ ಅಂತೆಲ್ಲ. ಸಡನ್ನಾಗಿ ಸ್ಪ್ರಿಂಗಲ್ಲಿ ಒಂದಿನ ನೋಡ್ತಿದ್ದೀವಿ, ಎಷ್ಟು ಚೆನ್ನಾಗಿ ಹೂವು ಅರಳಿತ್ತು ಗೊತ್ತಾ ಈ ಮ್ಯಾಗ್ನೋಲಿಯಾ ಹೂವು. ಇಟ್ಸ್ ಸೋ ಪ್ರಿಟಿ, ಸೋ ಬ್ಯೂಟಿಫುಲ್, ವೈಟ್ ಅಗಲವಾಗಿ ದೊಡ್ಡ ಹೂವು ಅರಳಿರುತ್ತೆ. ಈಗ ಅಗೇನ್ ಸಮ್ಮರ್ ಅಲ್ವಾ, ಸೊ ಅಷ್ಟೇನು ನಿಮಗೆ ತೋರ್ಸೋಕ್ಕೆ ಇಲ್ಲಿ ಇಲ್ಲ. ನಾನು ಸೈಡಲ್ಲಿ ಒಂದು ಪಿಕ್ಚರ್ ಹಾಕ್ತೀನಿ, ಅದು ಫುಲ್ ಅರಳಿದಾಗ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಸೊ ಇದು ಮ್ಯಾಗ್ನೋಲಿಯಾ ಗಿಡ. ಆ್ಯಂಡ್ ಇದ್ರ ಹತ್ರನೇ ದಾಸವಾಳದ ಗಿಡ ಇದೆ. ಇದು ಕೂಡ ಅಮ್ಮ ನಮ್ಮನ್ನು ವಿಸಿಟ್ ಮಾಡ್ಲಿಕ್ಕೆ ಬಂದಾಗ ಹೇಳಿದರು, ಮನೆ ಎದುರುಗಡೆ ದಾಸವಾಳ ಗಿಡ ನೆಡಿ ನೀವು, ಚೆನ್ನಾಗಿರುತ್ತೆ, ಆಲ್ ಥ್ರೂ ದ ಇಯರ್ ಹೂ ಬಿಡುತ್ತೆ, ನಿಮಗೆ ದೇವ್ರ ಗಿಡಕ್ಕೆ, ಪೂಜೆಗೆ, ಇದಕ್ಕೆಲ್ಲನೂ ಆಗುತ್ತೆ. ವೈ ಡೋಂಟ್ ಯು ಪ್ಲಾಂಟ್ ದಾಸವಾಳ ಗಿಡ ಅಂತ. ಸೊ ನಾವು ಅಂದ್ಕೊಂಡ್ವಿ ಓಕೆ, ಈ ಕಡೆ ಹೆಂಗೂ ಜಾಗ ಇದೆ ಅಲ್ಲ ಅಂತ. ನಾನು ಆಗಲೇ ಹೇಳಿದ್ದೆ ಅಲ್ಲ, ಇಲ್ಲಿ ಒಂದು ಇಂಡಿಯನ್ ಪ್ಲಾಂಟ್ಸ್ ಇರೋವಂಥ ನರ್ಸರಿ ಒಂದಿದೆ, ಸಾಯಿ ನರ್ಸರಿ ಅಂತ. ಇನ್ ಕೇಸ್ ಸಿಡ್ನಿಯಲ್ಲಿ ಯಾರಾದರೂ ಇರೋರಾದರೆ ಯು ಕ್ಯಾನ್ ಗೋ ಚೆಕ್ ಔಟ್ ದಿಸ್ ಪ್ಲೇಸ್. ಇಲ್ಲಿ ಇವರು ನಮಗೆ ಇಷ್ಟ ಆಗುವಂಥ ಟೈಪ್ಸ್ ಆಫ್ ಪ್ಲಾಂಟ್ಸ್ ಎಲ್ಲ ಇಟ್ಕೊಂಡಿರ್ತಾರೆ. ಇನ್ಫ್ಯಾಕ್ಟ್ ನಾವು ನೀಮ್ ಪ್ಲಾಂಟ್ ಕೂಡ ತಂದಿದ್ವಿ ಇವ್ರ ಹತ್ರ, ಬಟ್ ಸ್ಯಾಡ್ಲಿ ಅದಷ್ಟು ದಿನ ಉಳಿಲಿಲ್ಲ. ಎನಿವೆ ಈ ಕಡೆ ಇರೋದು ಇದು ಐ ಥಿಂಕ್ ಇದಕ್ಕೆ ಗಾರ್ಡಿನಿಯಾ ಅಂತ ಹೇಳ್ತಾರೆ ಅನಿಸುತ್ತೆ. ಇದು ಕೂಡ ವೈಟ್ ಫ್ಲವರ್ಸ್, ನೋಡ್ಲಿಕ್ಕೆ ಒಂಥರ ರೋಸ್ ಥರ ಇರುತ್ತೆ, ಬಟ್ ಇಟ್ಸ್ ಅ ಡಿಫ್ರೆಂಟ್ ವೆರೈಟಿ, ಇದು ಬೇರೆ ಪ್ಲಾಂಟ್ ಇದು. ಆ್ಯಂಡ್ ಇದು ಕೂಡ ಅರಳಿದಾಗ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಇಟ್ ಸ್ಮೆಲ್ಸ್ ರಿಯಲಿ ವೆರಿ ನೈಸ್. ಈ ಗಾರ್ಡಿನಿಯಾ ಹೂ ಇದೆ ಅಲ್ಲ, ಇಟ್ ಹ್ಯಾಸ್ ಅ ವೆರಿ ನೈಸ್ ಫ್ರೇಗ್ರೆನ್ಸ್. ಸೊ ಇಷ್ಟ ಆಗಿತ್ತು ನಮ್ಮ ಮನೆಯ ಫ್ರಂಟ್ ಯಾರ್ಡ್. ಅಗೇನ್ ನಾನು ಹೇಳ್ದಂಗೆ ವಿ ಆರ್ ವೆರಿ ಸಿಂಪಲ್ ಗಾರ್ಡನ್ ಪೀಪಲ್. ನಮಗೇನು ಅಷ್ಟು ಚೆನ್ನಾಗಿ ಗ್ರೋ ಮಾಡೋಕ್ಕೆಲ್ಲ ಬರಲ್ಲ. ಏನೋ ನಮ್ಮ ಕೈಯಲ್ಲಿ ಆಗುವಷ್ಟು ಲೋ ಮೇಂಟೆನೆನ್ಸ್ ಗಿಡಗಳನ್ನೆಲ್ಲ ಸ್ವಲ್ಪ ಹಾಕ್ಕೊಂಡು ಈ ಥರ ಇಟ್ಕೊಂಡಿದ್ದೀವಿ ಅಷ್ಟೇ.
ಹಾಗೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಹೇಳಿದ್ದೆ ಅಲ್ಲ, ಇವತ್ತಿನ ದಿನ ಎಷ್ಟು ಬ್ಯೂಟಿಫುಲ್ ಆಗಿತ್ತಂದ್ರೆ, ಇದನ್ನೆಲ್ಲ ನಾನು ಕ್ಯಾಮೆರಾ ತಗೊಂಡು ಕ್ಯಾಪ್ಚರ್ ಮಾಡಲೇಬೇಕು ಅಂತ ತುಂಬ ಆಸೆ ಆಗಿತ್ತು ನನಗೆ. ಸೊ, ಹಾಗಾಗಿ ಇವತ್ತಿನ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನ ಖಂಡಿತ ನನಗೆ ಕಾಮೆಂಟ್ಸಲ್ಲಿ ಬರೀರಿ. ಆ್ಯಂಡ್ ಇನ್ ಕೇಸ್ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಹೀಗೆ ನನ್ನ ವಿಡಿಯೋಸ್ನ ನೋಡ್ತೀರಿ, ಲೈಕ್ ಮಾಡ್ತೀರಿ, ಸಪೋರ್ಟ್ ಮಾಡ್ತಾ ಇರಿ. ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್.